ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹೆಂಗಿದ್ದೀರಿ ಎಲ್ರು? ನಾನಂತೂ ಮಸ್ತ್ ಆರಾಮಾಗಿದ್ದೀನಿ. ಈಗ ಇವತ್ತ ರಾತ್ರಿ ಊಟಕ್ಕ ಸೊ ಏನ್ ಸ್ಪೆಷಲ್ ಅಂತ ಅದ್ರ ವಿಡಿಯೋ ಮಾಡ್ಲತ್ತೀನಿ. ಅಂಡ್ ಇದು ವಿಡಿಯೋ ನಾ ವ್ಲಾಗ್ ನನ್ ತಂಗಿನ ಫೋನ್ ನಿನ್ನೆ ಹೊಸ ಫೋನ್ ತಗೊಂಡಿದ್ದೇವಲ್ಲ ಅದು ಐಫೋನ್ದಾಗ ಮಾಡ್ಲತ್ತೀನಿ. ಸೊ ಬಹಳ ಎಕ್ಸೈಟೆಡ್ ಆಗಿದ್ದೀನಿ ನಾ ಮತ್ತು ನನ್ನ ತಂಗಿ. ಅಂಡ್ ಅದ್ರ ಸಲಕಂತ ನಮ್ ತಂಗಿ ಇವತ್ತು ಅಕ್ಕಿನ ಅಡಿಗೆ ಮಾಡತ್ತಾಳ. ಡಿನ್ನರ್ ಸ್ಪೆಷಲ್ ಏನ್ ಮಾಡತ್ತಾಳ ಅಂತ ಅಕ್ಕಿನಿಂತ ಕೇಳೋವಂತ. ಬಾ ಸುಂದ್ರು, ಏನ್ ಮಾಡತ್ತಿ? ನಾ ಇವತ್ ಪಾಲಕ್ ಪನ್ನೀರ್ ಮಾಡಕ್ಕೆ. ಈಗಿಂದು ಇನ್ನೋಸೆನ್ಸ್ ನೋಡ್ರಿ, ಈಗ ಹಿಂಗ್ ಕಾಡ್ತಾನ ಆಕಿನ ಫೇಸ್ ಮೇಲೆ. ಆಕಿ ಹಂಗ ಇಲ್ಲೇ ಇಲ್ಲ, ಇನ್ನೋಸೆಂಟ್ ಆಗಿ ಇಲ್ಲೇ ಇಲ್ಲ, 1% ಇಲ್ಲ. ನಾ ಇನ್ನೋಸೆಂಟ್ ಇದೀನ್ರಿ. ನಾ ಇವತ್ ಪಾಲಕ್ ಪನ್ನೀರ್ ಮಾಡ್ಲಿತ್ತೀನ್ರಿ. ಮತ್ ಹೇಳ್ರಿ ನಡ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮಂತ. ಹಂಗೆ ಯಾರೆಲ್ಲ ಹೊಸಬರ ನನ್ ವಿಡಿಯೋ ನೋಡತ್ತೀರಿ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಶೇರ್ ಮತ್ತೆ ಸಪೋರ್ಟ್ ಮಾಡ್ರಿ. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಇಲ್ಲಿ ಫಸ್ಟ್ ನಮ್ ತಂಗಿ ಒಂದ್ ಬುಟ್ಟಿ ಪಾಲಕ್ ತಗೊಂಡ್ರಿ. ಆಕ್ಚುಲಿ ಅದು ಪಲ್ಯನೇ ಮಾಡ್ಬೇಕಂತ ಕಟ್ ಮಾಡಿ ಇಟ್ಟಿದ್ರು. ನಮ್ಮ ಮಮ್ಮಿ ನಮ್ಮ ಪಪ್ಪ ಮಾಡ್ಯಾರ. ಅದು ಈಗ ಏನಾಗ್ಯದ, ಸ್ವಲ್ಪ ಚೇಂಜ್ ಆಗ್ಯದ. ಅದು ಈಗ ಏನ್ ಮಾಡ್ತಾಳ, ಈಗ ಪಾಲಕ್ ಪನ್ನೀರ್ ಮಾಡತ್ತಾಳ. ಸೊ ಅದಕ್ಕೆ ಫಸ್ಟ್ ಈಗ ಕುದಿಸ್ಕೊತಾಳ. ಈಗ ಅದಿಷ್ಟ ಒಂದ್ ಬುಟ್ಟಿ ತಗೊಂಡಾಳ ಪಾಲಕ. ಕಡಾಯಿ ಪ್ಲೀಸ್. ಸೊ ಇಲ್ಲೊಂದ್ ದೊಡ್ಡದೊಂದ್ ಬುಟ್ಟಿ ತಗೊಂಡಾಳ. ಈಗ ಅದ್ರದಾಗ ಸ್ವಲ್ಪ ನೀರ್ ಹಾಕಿ ಅದಿಷ್ಟು ಪಾಲಕ್ ಹಾಕಿ ಕುದಿಸ್ಕೊತಾಳ ನಮ್ ತಂಗಿ. ಸೊ ಆಕ್ಚುಲಿ ಫಸ್ಟಿಗೆ ಅದು ಕುದಿಸ್ಕೋಬೇಕು ನೋಡ್ರಿ, ಡೈರೆಕ್ಟ್ ಹಂಗೆ ಮಿಕ್ಸಿ ಹಾಕೋದಿಲ್ಲ. ನಾ ಹೇಳತ್ತೀನಿ ಗೊತ್ತಿರ್ತದ, ಅಂದ್ರ ಬಿ ಫಸ್ಟ್ ಕುದಿಸ್ಕೋಬೇಕು, ಚಲೋ ಆಯ್ತು. ನೀರ್ ಹಾಕೋ ಸುಂದ್ರು, ಫಸ್ಟ್ ನೀರ್ ಕೊಡ್ಲಿ. ಇಷ್ಟ ದೊಡ್ಡ ಚಡ್ಡಿ ನೀರ್ ತೊಗೊಂಡ್ರಿ ನೋಡ್ರಿ. ಅದು ನೀರ್ ಅದು ಮೇಡಕ್ ಇರಬೇಕು ಒಳಗ. ಚಮಚ ಕೊಡ್ತೀನಿ. ಸೊ ಇಲ್ಲಿ ಗ್ಯಾಸ್ ಫಾಸ್ಟ್ ಇಟ್ಕೊಂಡು ಏನ್ ಮಾಡ್ಬೇಕು, ಸ್ವಲ್ಪ ಹೊತ್ತು ಒಂದ್ 5 ನಿಮಿಷ, 3 ಇಲ್ಲಾಂದ್ರೆ 5 ಮಿನಿಟ್ಸ್, 3 ಇಲ್ಲಾಂದ್ರೆ 5 ನಿಮಿಷ ತನ ಸ್ವಲ್ಪ ಕುದಿಸ್ಕೋಬೇಕು. ಇಲ್ಲಾಂದ್ರೆ ಆಕ್ಚುಲಿ ಇದು ಎದಕ್ ಕುದಿಸ್ಕೋಬೇಕು ಅಂತಂದ್ರೆ ಡೈರೆಕ್ಟ್ ಮಿಕ್ಸಿ ಮಾಡ್ದೇವಲ್ಲ ಕೈ ಆತದ. ಸೊ ಪಲ್ಯ ಚಲೋ ಆಗಲ್ಲ. ಕೈ ಆತದಲ್ಲ, ಚಲೋ ಆಗಲ್ಲ ಪಲ್ಯ. ಆಕ್ಚುಲಿ ಅದಕ್ಕಂತ ಕೇಸಿಂದ ಅದು ಕುದಿಸ್ಕೋಬೇಕು ಫಸ್ಟ್. ಕುದಿಸ್ ಆದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಸೀಸರ್ ಇದು ನೀ ಮಾಡ್ತೀನಿ ಅಂದಿದ್ದಲ್ಲ, ನನ್ ಮೇಲೆ ಹಾಕ್ದಿ. ನಿನ್ನ ಮತ್ ಫೋನ್ ತಗೊಂಡಿಲ್ಲ, ಟ್ರೀಟ್ ಕೊಡ್ಬೇಕು. ಟ್ರೀಟರ ಕೊಟ್ಟಿಲ್ಲವ ನೀ. ಪಾರ್ಟಿ ಕೊಡು, ಪಾರ್ಟಿ. ಮತ್ತೆ ನೀನ್ ರಾತ್ರಿ ಊಟಕ್ಕೆ ಹೋಗಿಲ್ಲ. ಅದೇನೇನು ಕಲ್ಲು ತಿನ್ಸಿದಾನು, ಅದಕ್ಕೆ ಈಗ ನೀ ಮಾಡಿದ ಅಡಿಗೆ ತಿನ್ಸಿ. ಇಲ್ಲಿ ಸಣ್ಣ ಪ್ಯಾಕೆಟ್ ಪನ್ನೀರ್ ತಂದಾರ ನಮ್ಮ ಪಪ್ಪ. ಆಕ್ಚುಲಿ ಈಗಿನ ಸಲಕಷ್ಟೇ, ಈಗಿನ ಕುರ್ತೆ ಸಲಕಂತ ಅಷ್ಟೇ ತಂದಿವಿ. ಆಕ್ಚುಲಿ ದೊಡ್ಡ ಪ್ಯಾಕೆಟ್ ತರ್ತೀವಿ. ಅದು ಗ್ರೀನ್ ಕಲರ್ ಏನೋ ಬ್ಲೂ ಕಲರ್ ಮಿಲ್ಕಿ ಮಿಸ್ಟ್ ದೊಡ್ಡ ಪ್ಯಾಕೆಟ್ ಇರ್ತದಲ್ಲ, ಪ್ಲೇಟ್ ತಗೋಯ್, ಅದು ತರ್ತಿದ್ದೆವು. ಬಟ್ ಈಗಿನ ಸಲಕಂತ ಅಷ್ಟೇ ಅದು ತಗೊಂಡ್ ಬಂದ. ನೀರವನ ಜರ ಫ್ರಿಜ್ನ ಇಟ್ಟಿರ್ತಾರಲ್ಲ, ಸ್ವಲ್ಪ ದೊಡ್ಡ ಇರ್ಲಿ ಪೀಸಸ್ ಏನ್ ಸಣ್ಣ ಅಷ್ಟೇ, ಮೀಡಿಯಂ ಸೈಜ್. ಅಷ್ಟು ದೊಡ್ಡ ಬಿ ಬೇಡ, ಅಷ್ಟು ಸಣ್ಣ ಬಿ ಬೇಡ. ಟಿ ಶರ್ಟ್ ನಾವ್ ಚಲೋ ಕಾಣತ್ತದ ನೋಡಿ. ನಂಗೆ ಚಲೋ ಅನ್ಸಲ ಆಗ್ಯದ. ಇದು ಒಂದ್ ಟೈಪ್ ಹಿಂಗ್ ಕುದಿಯಾಕ್ದಂಗ ಹಾಕ್ಲತ್ತದ. ಸಿಗಿ ಬಿದ್ದಂಗ ಆಗ್ಯದ ನನ್ ಕುಟಿ ಇದೆ. ಸೊ ಇಷ್ಟಿಷ್ಟು ಸೈಜ್, ಅದು ನಮ್ಮ ಇಷ್ಟ. ನಾವ್ ಎಷ್ಟು ಬೇಕು ಅಷ್ಟು ಸೈಜ್ ಪನ್ನೀರ್ ಕಟ್ ಮಾಡ್ಕೋಬಹುದು. ಈಗ ಇಷ್ಟ ಸದ್ಯಕ್ಕೆ ಇಷ್ಟ ಮಾಡ್ಕೊಂಡ ನಮ್ ತಂಗಿ. ಇದ್ರದಾಗ 2 ಇದು ಬಿ ಮಾಡ್ಬೋದು. ಆಕ್ಚುಲಿ ಹೋಟೆಲ್ದಾಗ ಹಿಂಗೆ ಇರ್ತಾವ. ಇದ್ರಕಿನ ಇದ್ರದಾಗ ಮತ್ತೆ 2 ಪೀಸ್ ಮಾಡಿರ್ತಾರ. ಇಷ್ಟ. ಸೊ ನಮ್ಮ ಮನೆಗೆ ನಾವು 4 ಮಂದಿ ಇರ್ತೀವಲ್ಲ, ಸೊ ಸಣ್ಣ ಫ್ಯಾಮಿಲಿ ಇತ್ತು ಅಂತಂದ್ರೆ ನಾವ್ ಇಷ್ಟ ಕಟ್ ಮಾಡ್ಕೋಬಹುದು. ಬಹಳ ಮಂದಿ ಯಾರ ಅಂತಂದ್ರ ಇದ್ರದಾಗ ಮತ್ತೆ 2 ಮಾಡ್ರಿ ಕರೆಕ್ಟ್ ಆಗ್ತದೆ.
ಇಲ್ಲಾಂದ್ರೆ 2 ಪ್ಯಾಕೆಟ್ ಪನ್ನೀರ್ ತಗೊಂಡ್ಬರ್ರಿ. ದೊಡ್ಡದೇ ಸಿಗ್ತದಲ್ಲ ದೊಡ್ಡ ಸಣ್ಣ ಆಕ್ಚುಲಿ ನಾವು ಸಣ್ಣದ ಯಾಕಂದ್ರೆ ನಮ್ದು ಒಂದಿನ ಏನಂತಾರ ಸಣ್ಣ ಫ್ಯಾಮಿಲಿ ಅದ, ಸ್ವೀಟ್ ಫ್ಯಾಮಿಲಿ ಅದ. ಸಣ್ಣ ಫ್ಯಾಮಿಲಿ ಅದ, ಸ್ವೀಟ್ ಫ್ಯಾಮಿಲಿ ಅದ. ಅದ್ರಾಗ ಸ್ವೀಟ್ ನಾನೇ ಇದ್ದೀನಿ. ಹೌದು, ನಾವೆಲ್ಲ ಕಹಿ ಇದ್ದೀವಿ. ಆಕೆ ಒಬ್ಬಕ್ಕೆ ಸ್ವೀಟ್ ಅಲ್ಲ, ನಾವೆಲ್ಲರೂ ಕಹಿ ಇದ್ದೀವಿ. ಇದು ಸ್ಟಾರ್ಟಿಂಗ್ ನಾಗ ನಾವು ಕುದಿಲಾಕಿನ ಮುಂಚೆ ಹಾಕಿರ್ತೀವಲ್ಲ, ಅವಾಗ ಹಾಡಿದ್ದಿರ್ತದ ಲೀಫ್ಗಳು. ಈಗ ಕುದಿಸ್ಮ್ಯಾಗಿಲ್ಲ, ಸಾಫ್ಟ್ ಮೆತ್ತಗಿರ್ತದ, ಅವಾಗ ಮಿಕ್ಸಿ ಮಾಡ್ಕೋಬೇಕು. ಚಂದ ಕುದ್ದದ ಇಲ್ಲ, ಮತ್ ಹಂಗೆ ಕಚ್ ಇದ್ದಿದ್ದು ಹಾರ್ಡ್ ಲೀಫ್ ಇರ್ತದಲ್ಲ, ಅವಾಗೆ ಕುದ್ದು ಮಾಡ್ಲಕ್ ಹೋಗ್ಬಾರ್ದು, ಮಿಕ್ಸಿ ಮಾಡ್ಲಿಕ್ ಹೋಗ್ಬಾರ್ದು. ಸ್ವಲ್ಪ ಹಿಂಗ್ ಕುದಿಸ್ ಕೇಸಿಂದ ಅದು ಸಾಫ್ಟ್ ಮೆತ್ತಗ ಆಗ್ತದಲ್ಲ, ಹಿಂಗ್ ಮುಟ್ಟದ್ರಪ್ಲೆ ಹಿಂಗ್ ಇದು ಆಗ್ಬೇಕು, ಅವಾಗ ಮಿಕ್ಸಿ ಮಾಡ್ಕೋಬೇಕು. ಹಂಗೆ ಸ್ವಲ್ಪ ಕಲರ್ ಬಿ ಚೇಂಜ್ ಆಗ್ತದ. ಲೈಟ್ ಗ್ರೀನ್ ಇದೆ, ಜರ ಡಾರ್ಕ್ ಗ್ರೀನ್ ಆಗ್ತದೆ. ಚೇಂಜಸ್ ಕಾಣತ್ತ ನೋಡಿ. ಹಿಂಗ್ ಮತ್ತೆ ಹಿಂಗ್ ಆಗಿರ್ಬೇಕು, ಈ ಟೈಪ್ ಆಗಿರ್ಬೇಕು. ಈಗ ಅದು ನಮ್ ತಂಗಿ ಜಾನ್ಸ್ಕೊಂಡು ಮಿಕ್ಸಿ ಮಾಡ್ಲತ್ತಾವ್ರಿ, ಜಾರ್ದೆ ಹಾಕ್ಲತ್ತಾನ. ಸೊ ಸ್ವಲ್ಪ ಹಾಕೋರಿ, ಹಂಗೆ ಸ್ವಲ್ಪ ಗರಂ ಇರ್ತದ, ಹಂಗೆ ವೇಟ್ ಮಾಡ್ರಿ ಒಂದ್ 2-3 ನಿಮಿಷ ಆ ತರ ಜಾರ್ದೆ ಹಾಕಿ ವೇಟ್ ಮಾಡ್ರಿ. ಇಲ್ಲಾಂದ್ರೆ ಗರಂ ಇರ್ತದಲ್ಲ, ಕೈಗೆ ಬಿ ಸುಡೋ ಚಾನ್ಸಸ್ ಇರ್ತದ. ಸೊ ಹಳ್ಳು ನೋಡ್ಕೊಂಡ್ ಮಾಡಿ ಮಾಡ್ಬೇಕು. ಸಾಕ್ಬಿಡಿ, ಮಾಡ್ಕೊಂಡ್ ಬರ್ಲಿ. ಸುಂದರ ಆಯ್ತು ನೋಡಿ, ಮಿಕ್ಸಿ ಮಾಡಿ. ಥ್ಯಾಂಕ್ಸ್. ಈಗ ಇದು ಮಿಕ್ಸಿ ಮಾಡೋಣ, ಹಿಂಗಾಗ್ಯದ ನೋಡ್ರಿ. ಈಗ ಆಯ್ತು, ಚಲ್ಲಂಗದ ಫೈನ್ ಪೇಸ್ಟ್ ಆಗಿರ್ತದೆ. ಇದಕ್ಕೆ ಒಂದು ಬಟ್ಲನೆ ತೆಕ್ಕೊಂಬಂತಿದ್ದು, ಅದು ಬ್ಲಾಕ್ ಕಲರ್ ಬಟ್ಲ. ಇದು ಹಂಗೆ ಒಂದ್ ಸ್ಪೂನ್ ಬಿತ್ತ ಸುಡೋಣ ಹಣ್ಣು. ನಿಂಗ್ ಗೊತ್ತ ಅಕ್ಕ, ಪಪ್ಪ ಇಲ್ಲ ನಿನ್ನ ಐಫೋನ್ 16 ತೋತಾನೆ ಹೇಳ್ತಾರೆ. ಐಫೋನ್ 16 ಅದ್ರ ಬಾಜು ಇತ್ತು ನೋಡಿ, 77,000. ಒಲ್ಲಂಗಪ್ಪ ಪಾಪ ಸುಮ್ಮನೆ ಯಾಕಂತ ಬರ್ಬೇಕು. ಸೀರಿಯಸ್ಲಿ ಖರೆ ಗೊತ್ತಾಗ ಬಿಡು, ನಾನು ಹೇಳ್ತೀನಿ. ಪಪ್ಪ ಹೇಳ್ತಾರ, ಮಮ್ಮನೇ ನೋಡ್ ಬೇಡ ಅನ್ಸೋದು. ಇದು ಇನ್ನೊಂದು ರೌಂಡ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ ಬಾ. ಇಡು ದೊಡ್ಡ ಕೊಟ್ಟ ಈ ಚಮಚ ಇಲ್ಲ ಪುರಿ ಯೂಸ್ ಆಮೇಲೆ ತೊಳೆದಾರಾಯ್ತು. ಇಲ್ಲ ಇದು ಬರಲ್ಲ. ಅಲ್ಲಿಡೋನ ಸೈಡಿಗೆ ತೊಳಿತೀನಿ ಅಂತ ಸಣ್ಣ ಎಲ್ಲ ಇದೊಂದಿಷ್ಟು ಹಾಕೊಡ್ತೀನಿ, ಇದೊಂದಿಟ್ಟು ಮಾಡ್ಕೊಂಡು. ಈಗ ಇದ್ರಾಗಲ್ಲ, ಇದು ಮೆಣಸಿನ್ಕಾಯಿ ಹಾಕು. ಹಸಿ ಮೆಣಸಿನ್ಕಾಯಿ ಹಾಕೋಬೇಕ್ರಿ. ಸೊ ಇಲ್ಲಿ ನಾ ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಒಂದ್ ದೊಡ್ಡ ಇದ್ದು ಅಂತಂದ್ರ 5-6 ಹಾಕೋರಿ, ಸಣ್ಣ ಇದ್ದು ಅಂದ್ರೆ ಸ್ವಲ್ಪ ಹೆಚ್ಚಿಗೆನೆ ಹಾಕೋರಿ. ಆಕ್ಚುಲಿ ಇದ್ರೊಳಗೆ ಮೆಣಸಿನ್ಕಾಯಿ ಮತ್ತೆ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸೆಕೆಂಡ್ ಟೈಮಿಗೆ ಮಾಡ್ಕೋಬೇಕು ಅಷ್ಟೇ, ಇಲ್ಲಾಂದ್ರೆ ಕ್ವಾಂಟಿಟಿ ಗೊತ್ತಾಗಲ್ಲ. ಸುಮ್ಮನೆ ಖಾರ ಹೆಚ್ಚಿಗೆ ತಗೊಂಡು ಸಾಕಲ್ಲ. ಉಪ್ಪು ಹಾಕ್ಬೇಕು ಸುಂದರ. ಸ್ವಲ್ಪ ಸಾಕು. ಈಗ ಇದು ಸೆಕೆಂಡ್ ಟ್ರಿಪ್ ಇಲ್ಲ, ನಾ ಇದ್ರದಾಗ ಪಾಲಕ್ ಮತ್ತ ಮೆಣಸಿನ್ಕಾಯಿ ಉಪ್ಪು ಹಾಕೊಂಡು ಮಿಕ್ಸಿ ಮಾಡತ್ತೀವಿ. ಇನ್ನೊಂದೆಲ್ಲ ಚಾಕು. ಸೊ ಇದಕ್ಕೆ ಇಲ್ಲಿ ಟಮಾಟ ಬಿ ಹಾಕ್ಬೇಕು. ಇಲ್ಲಿ 2 ಟಮಾಟ ತಗೊಂಡಿನಿ, ಇದಕ್ ಬಿ ಮಿಕ್ಸಿ ಮಾಡ್ಕೋಬೇಕು, ಸಣ್ಣ ಪೇಸ್ಟ್ ಮಾಡ್ಬೇಕು ಇದಕ್ ಬಿ. ಸೊ ನಾ ಏನದು ಪಾಲಕ್ ಏನ್ ಮಾಡಿದ್ದೆ ಅಲ್ಲ, ಅದರದಾಗೆ ಮಾಡ್ಲತ್ತೀನಿ. ಸೊ ಮತ್ತ ಅದ್ ತೊಳೆದು ಮತ್ ಬೇರೆ ಜಾಗದಾಗ ಏನ್ ಮಾಡೋದ್ ನೆಸೆಸರಿ ಬೇಕಾಗಿಲ್ಲ. ಸೊ ಇಲ್ಲಿ ನಾ 2 ಟಮಾಟ ತಗೊಂಡಿನಿ, ಒಂದ್ ಸಣ್ಣದ ಒಂದ್ ದೊಡ್ಡದ. ಸೊ ಇದಕ್ಕೆ ಸಣ್ಣ ಪೇಸ್ಟ್ ಮಾಡಬೇಕು. ಈಗ ಇದೊಂದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇಷ್ಟು. ಸೊ ಟಮಾಟ ಬಿ ಮಿಕ್ಸಿ ಮಾಡ್ಕೊಂಡು ಬಂದೆ. ಕಲರ್ ಚೇಂಜ್ ಆಗ್ಯದ, ಯಾಕಂದ್ರೆ ಪಾಲಕ್ ಬಿ ಮಿಕ್ಸಿ ಮಾಡಿನಲ್ಲ, ಸೊ ಅದಕ್ಕಂತ ಕಲರ್ ಚೇಂಜ್ ಆಗ್ಯದ. ನೀವು ಜಸ್ಟ್ ಬರೇ ಟಮಾಟನೇ ಇದು ತೊಳ್ಕೊಂಡಿಲ್ಲ, ಸಣ್ಣ ಜಾರ್ ಇರ್ತದಲ್ಲ
ಅದ್ರದಾಗ ಬಿ ಟಮಾಟ ಮಿಕ್ಸಿ ಮಾಡ್ಕೋಬಹುದು. ಸೊ ರೆಡ್ ಕಲರ್ ಬರ್ತದೆ. ನಾ ಇಲ್ಲಿ ಇದೇ ಪಾಲಕ್ ಪೇಸ್ಟ್ ದಾಗೆ ಮಾಡ್ಕೊಂಡಿನ ಸ್ವಲ್ಪ ಕಲರ್ ಚೇಂಜ್ ಆಗಿಲ್ಲ, ಅದೇ ಕಲರ್ ಬರ್ತದೆ. ಸೊ ಇಲ್ಲಿ ಸ್ವಲ್ಪ ನಮ್ ತಂಗಿ ನಾನೇ ಹಾಕಿನಿ, 2 ಮಿಲಿ ಹಾಕಿನಿ, ಎಣ್ಣೆ ಹಾಕಿನಿ. ನೆಕ್ಸ್ಟ್ ಈಗ ಇದ್ರಾಗ ಸ್ವಲ್ಪ ಜೀರಿಗೆ ಹಾಕ್ಬೇಕು. ಬರೇ ಜೀರಿಗೆ ಸಾಸಿವೆ 2 ಅಲ್ಲ, ಬರೇ ಜೀರಿಗೆ ಸ್ವಲ್ಪ ಹಾಕ್ರಿ, ಜಾಸ್ತಿ ಹಾಕ್ಬೇಡ್ರಿ. ಬ್ರೌನ್ ಆಗ್ಯದಲ್ಲ, ಕಲರ್ ಚೇಂಜ್ ಆಗೋಣ. ಈಗ ಉಳ್ಳಾಗಡ್ಡಿ ಹಾಕ್ಬೇಕಾಗ್ತದ. ಇದ್ರೂ ಜರ ಉಳ್ಳಾಗಡ್ಡಿ ಸ್ಮೆಲ್ ಹೋಗತನ ಫ್ರೈ ಮಾಡ್ಕೊಬೇಕು. ಹಸಿ ಉಳ್ಳಾಗಡ್ಡಿ ಸ್ಮೆಲ್ ಹೋಗ್ತಾನೆ ಫ್ರೈ ಮಾಡ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಈಗ ಸ್ವಲ್ಪ ಅದ್ರಕ್ ಲಸೂನ್ ಹಾಕಮ್ಮ. ಈಗ ಅದ್ರ ಸಂಗಟೆ ಹಾಕ್ತಾರಲ್ಲ, 2 ಒಮ್ಮಲಿಗೆ ಹಸಿ ಸ್ಮೆಲ್ ಹೋದ್ರು. ಮತ್ ಇದು ಒಂದಮ್ ಕೆಂಪ್ ಆಗತನ ವೇಟ್ ಮಾಡಿ, ಅದು ಕೆಂಪ್ ಆಗತನ ವೇಟ್ ಮಾಡಿದ್ರ ಮಾತು ಸ್ವಲ್ಪ ಹಾಕಿವ. ನೋಡ್ರಿ ಇದು ಸ್ವಲ್ಪ ಆಲ್ರೆಡಿ ಈಗ ಚೇಂಜ್ ಆಗ್ಯದ, ಕಲರ್ ಸ್ವಲ್ಪ ಚೇಂಜ್ ಆಗ್ಯದ, ಹಸಿ ಸ್ಮೆಲ್ ಬಿ ಹೋಗ್ಯದ. ಈಗ ನೆಕ್ಸ್ಟ್ ಇದು ಹಾಕಮ್ಮ. ಈಗ ಟಮಾಟ ಮಕ್ಕ ಮಿಕ್ಸಿ ಮಾಡ್ಕೊಂಡ್ ಬಂದಳಲ್ಲ, ಅದು ಟಮಾಟ ಹಾಕಮ್ಮ. ಈಗ ಅದನ್ನ ಪಾಲಕ್ ಜೊತೆನೇ ಇದು ಮಾಡಿನಲ್ಲ, ಅದಕ್ಕೆ ಹಂಗಾಗ್ಯದ ಇಲ್ಲ. ಮತ್ತ ಸುಳ್ಳು ಹೇಳಕ್ಕೆ ನಂಗೆ ತಿಳ್ಕೊಂಡು ಒಂದು ನಿಮಿಷ ಚಮಚದಿಂದ ಅದ್ರೊಳಗೆ ಇದು ಮಾಡಬೇಕು. ಹಿಂಗೆ ತಿರುಗಿಸಿ ಅದು ಎಣ್ಣೆ ಬಿಡತನ ಹಂಗೆ ಇದು ಮಾಡಬೇಕು. ಇಲ್ಲಿ ನೋಡ್ರಿ, ಈಗ ಸ್ವಲ್ಪ ಸೈಡ್ ಈಗ ರೌಂಡ್ ಎಲ್ಲ ನೀರು ಬಿಟ್ಟದಲ್ಲ, ಈ ತರ ನೀರು ಬಿಡ್ಬೇಕು. ಹಿಂಗೆ ಇದು ಸಾರಿ ಎಣ್ಣೆ ಬಿಡ್ಬೇಕು. ಈಗ ನೆಕ್ಸ್ಟ್ ಖಾರ ಉಪ್ಪು ಅದು ಹಾಕೋಬೇಕು, ಅರಿಶಿಣ. ಇಲ್ಲಿ ನಮ್ಮ ತಂಗಿ ಉಪ್ಪು ಹಾಕೊಳತ್ತಾಳ ಸ್ವಲ್ಪ. ಸಾಕು ಬಿಡು ಅಷ್ಟೇ. ಯಾಕಂದ್ರೆ ಅದು ಮಿಕ್ಸಿ ಮಾಡ್ಕೊ ಟೈಮಿಗೆ ಹಾಕೊಂಡಿರ್ತೀವಲ್ಲ, ಅದಕ್ಕೆ ನೋಡ್ಕೇಸಿನ ಹಾಕಬೇಕು ಉಪ್ಪು. ಎಲ್ಲ ಹೆಚ್ಚಿಗೆ ಆಯ್ತು ಅಂದ್ರೆ ಆ ಕಡೆ ತಿನ್ನಪ್ಲೇ ಬೇರಲ್ಲ, ಉಗುಳಪ್ಲೇ ಬೇರಲ್ಲ. ಉಗುಳೋದ್ ನಮ್ಮ ಅವನ ಒಪ್ಪಕ್ಕೆ ಉಳಿಸ್ಕೋಬೇಕಾಗ್ತದ. ನಿಮಗೆ ಏನೇನೋ ಇದು ಇಲ್ಲ, ನಿಮ್ಗೆ ಕುದೇ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಕುದಿ ಮಾಡ್ಕೊಟ್ ಕೊಡ್ತಾರೆ. ಒಂದು ಸ್ವಲ್ಪ ಅರಿಶಿಣ ಹಾಕ್ಬೇಕು. ಸಾಕು ಬಿಡು. ಇಲ್ಲಿ ಖಾರ ಹಾಕ್ಲಪ್ಪ. ಸೊ ಖಾರ ನೀವು ಹೆಚ್ಚಿಗೆ ತಿಂತೀರಿ ಅಂತ ಹೆಚ್ಚಿಗೆ ಹಾಕೋರಿ, ಇಲ್ಲ ಸ್ವಲ್ಪ ಹಾಕೋರಿ. ಯಾಕಂದ್ರೆ ಅದ್ರಾಗ ನಾವು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಕೇಸಿಂದ ಇದು ಮಾಡಿರ್ತೀವಲ್ಲ, ಅದು ಖಾರ ಹೆಚ್ಚಿಗಾಗಿರ್ತದ. ಖಾರ ಒಂದು ಸ್ವಲ್ಪ 1.5 ಸ್ಪೂನ್ ಖಾರ ಹಾಕೊಂಡ ನಮ್ಮ ತಂಗಿ. ಮಸಾಲ ಎಲ್ಲಿಟ್ರ ಅಲ್ಲಿ ಗರಂ ಮಸಾಲ ಮತ್ತಿದ್ದು ನಾವು ಇವಾಗ ಇಲ್ಲಿ ಧನಿಯಾ ಪೌಡ್ರ್ ಹಾಕ್ಲತ್ತಾಳ ನನ್ನ ತಂಗಿ. ಸ್ವಲ್ಪ ಹಾಕೋರಿ, ಹೆಚ್ಚಿಗೇನು ಬೇಡ. ಸ್ವಲ್ಪ ಹಾಕೋರಿ ಎಲ್ಲ ಮಸಾಲ. ಎಷ್ಟು ಬಿ ಮಸಾಲ ತಿನ್ಬಾರ್ದು ಹೆಚ್ಚಿಗೆ. ಗರಂ ಮಸಾಲ. ನೋಡ್ರಿ ಎಷ್ಟು ಚಲೋ ಕಾಣತ್ತದ. ಸಂದ್ರು ಇಲ್ಲಿ ಹೊರಗ ರೆಡ್ ಕಾಣತ್ತದ, ಇದ್ರಾಗ ಗ್ರೀನ್ ಅಂತದ ವಿಡಿಯೋದಾಗ. ಹಿಂಗಾಗಿ ಅಲ್ಲಿ ನೋಡಿ ಹೊರಗ, ಇಲ್ಲಿ ನೋಡಿ ಎಷ್ಟು ಚಲೋ ಕಾಣತ್ತ. ಸೇಮ್ ಅದು ಮಟನ್ ಗ್ರೇವಿ ಕಾಣತ್ತದ ನನಗೆ. ಪನ್ನೀರ್ ಮಸಾಲ ಹಾಕ್ಬೇಕು. ಸಾಕಿ ನೀನ ಮಿಕ್ಸಿಂಗ್ ಮಾಡ್ಕೊ. ಮಿಕ್ಸಿಂಗ್ ಚಲೋ ಮಿಕ್ಸಿಂಗ್ ಮಾಡ್ಕೋಬೇಕು. ಒಂದ್ ನಡಬರ್ಕೆ ಅಟ್ಟೆ ಮಿಕ್ಸ್ ಮಾಡಿ ಸೈಡಿಗೆಲ್ಲ ಸಪ್ಪಗಿಡಬಾರ್ದು. ನೋಡ್ರಿ ಯಾವಾಗ ಇನ್ನೋಸೆನ್ಸ್ ಲುಕ್ ಕೊಡ್ಲತ್ತೀವಿ ಸ್ಟಾರ್ಟಿಂಗ್. ಈಗ ಹೆಂಗದ ಇನ್ನೋಸೆಂಟ್ ಇದೀನ ತಂದಿನ ಹಂಗ ಆಕ್ಟ್ ಮಾಡತ್ತಿತ್ತಲ್ಲ ಕೈ ಕಟ್ಕೊಂಡು. ಅದು ಯಾವ್ದದು ಹಳ್ಳಿ ಮಿಶ್ರದಕ್ಕವ ಕಾಫಿ ಚೋಟು ಕಪ್ಪೆ ಸೇಮ್ ಹಂಗೆ ಮಾಡಿ ನಾವ್ ಹಂಗೆ ಕೈ ಕಟ್ಕೊಂಡಿದ್ರಲ್ಲ ರವಿಚಂದ್ರನ್ ಇದ್ರು. ನಮಗ್ ಗೊತ್ತಿಲ್ರಿ ಅಕ್ಕರೆ. ನೋಡ್ರಿ ಸೋಂಗಿಟ್ಟ ಏನ್ ಐಫೋನ್ದಾಗ ಏನ್ ಅಂತ ಪರಿ ಇರ್ತದ ನನಗೆ ಇನ್ನೂ ಗೊತ್ತಾಗಲ್ಲ. ಗೊತ್ತಾಗಲ್ಲ. ನೀನು ಫೋನೇ ಇಂಟ್ರೆಸ್ಟ್ ಇಲ್ಲ, ನಿನಗೆ ಗೊತ್ತಾಗಲ್ಲ. ಫೋನೇ ಇಂಟ್ರೆಸ್ಟ್ ಇದ್ದವ್ರಿಗೆ ಗೊತ್ತಾಗ್ತದ.
ಐಫೋನ್ ನೋಡಿ ಎಣ್ಣೆ ಅಂತ ಭಾರಿ ಒಳ್ಳೆ. ಈಗ ಅದು ಪೇಸ್ಟ್ ಮಾಡ್ಕೊಂಡಿದ್ದು ಆಯ್ತು ನೋಡ್ರಿ. ಎಲ್ಲ ಎಣ್ಣೆ ಬಿಟ್ಟದ್ ಮಸ್ತ್ ಕಾಣತ್ತ. ಸ್ಮೆಲ್ ರೀ ಖರೆ ಹೇಳ್ಬೇಕಂದ್ರೆ ಭಾರಿ ಉಂಟ ಸ್ಮೆಲ್. ಈಗ ಇಲ್ಲಿ ಇದು ಪಾಲಕ್ ಏನ್ ಪೇಸ್ಟ್ ಮಾಡ್ಕೊಂಡಿವಲ್ಲ ಅದು ಹಾಕ್ಬೇಕು. ಪಾಲಕ್ ನೋಡ್ರಿ ಈಗ ಹೆಂಗ್ ಸಿಡಿಲತ್ತ. ಈಗ ಫೋನಿನ ಮೇಲೆ ಎಲ್ಲ ಸಿಡಿಲತ್ತ ಸುಂದ್ರು ನಿನ್ನ ಐಫೋನ್ ಮೇಲೆ. ಹಾ ಈಗ ಇದಕ್ಕೆ ಹಿಂಗೆ ಸ್ವಲ್ಪ ಹೊತ್ತು ಮುಚ್ಚಿಡ್ರಿ. ಒಂದ್ ಸ್ವಲ್ಪ ಬಂದ್ ಮಾಡಿ ಫೋನ್ ಒಡ್ಸ್ಕೊತೀನಿ. ಕ್ಯಾಮ್ರಾ ಮೇಲೆ ಎಲ್ಲ ಬಿದ್ದದ. ಸೊ ಇಲ್ಲಿ ಇದು ಪ್ಯಾನ್ ಇಟ್ಟಿದ್ದದ. ಗ್ಯಾಸ್ ಫಾಸ್ಟ್ ಇಟ್ಕೋಬೇಕು. ಕೀಪ್ ದಿಸಲ್ಲಿ ರೀ. ಮತ್ತೆ ಏನ್ ಮಾಡಿ ನೀನ್ ಫ್ರೆಂಡ್ಸ್ ಒಟ್ಟು ಮಾತಾಡ್ತಿದ್ದವು ಅದಕ್ಕೆ ನಾನು ನನ್ನ ಫೋನ್ದಾಗ ಹಚ್ಚಿ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕಿಸಿಂದು ಫ್ರೈ ಮಾಡ್ಕೊರಿ. ಸ್ವಲ್ಪ ಹಾಕ್ರಿ ಬಣ್ಣ ಜವಾರಿ ಹೆಣ್ಣು ಟಿ ಇದು ಈಗ ಆಲ್ರೆಡಿ ಆಗ್ಯದ. ನೀರು ಬಿ ಬಿಟ್ಟದ ಚಲೋ. ಇದೊಂದು ಸ್ವಲ್ಪ ಹಿಂಗ ಎಣ್ಣೆಗೆ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕ್ತೇವಲ್ಲ ಚಲೋ ಟೇಸ್ಟ್ ಕೊಡ್ತದ. ಎಲ್ಲ ಮಸಾಲದೆಲ್ಲ ಹಾಕ್ತಿರ್ತದಲ್ಲ. ಎಬುಸ್ದು ಘಾಟ್ ಎಬುಸ್ದು ಘಾಟ್ ಎಬ್ದ್ರೆ ನಂಗೆ ಏನಂತ ನಿನ್ನ ಅಡಿಗೆ ಚಲೋ ಆಗ್ತದ, ಟೇಸ್ಟ್ ಆಗ್ತದ. ಹಂಗೆ ಯಾರು ಅಡಿಗೆ ಚಲೋ ಮಾಡ್ತಾರ ಅವ್ರದೇ ಹಿಂಗೆಲ್ಲ ಅಡಿಗೆ ಎಲ್ಲ ಘಾಟ್ ಎಬ್ತದ. ಬೆಟ್ಕೊಳಲ್ಲ ಅಂತೇನು ರೀಲ್ ಯಾಕೆ ರೀಲ್ ಇದ್ದಿದೆ ಅದ. ಚಲೋ ಕಾಣತ್ತದ. ಈ ಥರ ಎಲ್ಲದು ಕರೆಕ್ಟಾಗಿ ಫ್ರೈ ಆಗಿರ್ಬೇಕು. ಅದ್ರಾವಲ್ ಬಿಡಿ ಯಾವತ್ತು ದಿನ ಹಿಂಗ ಬಗ್ಗಂತು. ಮಮ್ಮಿ ಸಿರಿಗೆ ಹತ್ತಕ್ಕೆ ಇಟ್ಕೊಟ್ಟು ಭಾಳ ಇದಾಗಿತ್ತು ಬಿಡಿ ಬರೋತೀನಿ. ಅದಕ್ಕೆ ಅವಾಗ ಎಂತ ನೋಡಿ ಗ್ಯಾಸ್ ಮೇಲೆ ಹಂಗೆ ಅಳಿಗಾಡ್ತಾರಪ್ಪ. ಕನ್ಸಲಿಂತೆ ಫ್ರೈ ಮಾಡ್ತೀನಿ ನಾವೇ ಅಂಜಿತೀನಿ ತಿಂತೀವಿ. ಸೊ ಆಯ್ತು ನೋಡ್ರಿ. ಒಂದು 2 minutes ಈ ಥರ ಹಿಂಗೆ ಫ್ರೈ ಮಾಡ್ಕೊಂಡೇವಲ್ಲ ಮುಗ್ದೇ ಹೋಗ್ತದೆ. ಈಗ ಇದೇನು ಮಾಡಬೇಕು ಅದರ ಹಾಕಬೇಕು. ಹಳ್ಳುವ ಯಾಕಂದ್ರೆ ಇದು ವಾವ್ ನಿಂದ ಫಸ್ಟಿಗೆ ತೋರಿಸ್ತೀನಿ. ಈಗ ಎಷ್ಟು ಚಲೋ ಎಣ್ಣೆ ಬಿಟ್ಟದ ನೋಡ್ರಿ. ಮಸ್ತ್ ಕಾಣತ್ತದಲ್ಲ. ಸಿಂಪಲ್ ಆಯ್ತು. ಪಾಲಕ್ ಪನ್ನೀರ್ ರೆಡಿ. ಮಿಕ್ಸ್ ಮಾಡಿ ಬ್ರೋ ಎಷ್ಟು ಚಲೋ ಅನ್ಸತ್ತದ. ಈಗ ಅದೇ ಹೇಳ್ತೀನಿ ಅವಾಗ. ಫ್ರೈ ಮಾಡಿ ಚಲೋ ಕಲಿಸ್ಲಿ. ಹಂಗೆ ಏನಂತಾರ ಕಲಸು. ಇದು ಎಲ್ಲ ಚಮಚ ಹಂಗೆ ಸಿಗಿತದೆ. ಅದಕ್ಕೆ ಹಳ್ಳು ಅಂತಂದ ಭಾಳ ಥರ ಬಿದ್ದಾತು. ಸಾಕಲ್ಲ ಗ್ರೇವಿ ಇಷ್ಟೇ ತಿಕ್ಕ. ನೀರು ಬೇಕಂತ ಆಡಲ್ಲ ಚಲೋ ಒಂದು ಸ್ವಲ್ಪ ಟೇಸ್ಟ್ ಬರಲ್ಲ. ಆಯ್ತು ನೋಡ್ರಿ. ಈಗ ಇಷ್ಟು ಸಿಂಪಲ್ ಹಂಗೆ ಚಲೋ ಕಾಣತ್ತದಲ್ಲ. ಖರೆ ಹೇಳ್ರಿ ಚಲೋ ಅನ್ಸತ್ತದಲ್ಲ. ಚಲೋ ಅನ್ಸತ್ತಂದ್ರೆ ಕಮೆಂಟ್ ಮಾಡ್ರಿ. ಹಂಗೆ ಇದು ರೆಸಿಪಿ ಒಂದ್ಸಲ ಫಾಲೋ ಮಾಡ್ರಿ, ಟ್ರೈ ಮಾಡ್ರಿ, ಮಸ್ತ್ ಇರ್ತದೆ. ಅದು ಭೀ ಭಾಳ ದಿನ ಆದ್ಮೇಲೆ ಮಾಡತ್ತೀವಿ. ಇದು ಸೆಕೆಂಡ್ ಟೈಮ್ ಅನಿಸ್ತದ. ನಾ ಭಾಳ ವರ್ಷದಿಂದ ನಾ ಮಾಡಿದ್ದೆ. ಈಗ ನಮ್ಮ ಸುಂದ್ರು ಮಾಡತ್ತ, ನನ್ನ ತಂಗಿ ಮಾಡತ್ತ. ಈಗ ಇನ್ನೊಂದು ಸ್ವಲ್ಪ 1-2 minutes ಮುಚ್ಚಿಟ್ರಿ. 2 minutes ಬಿ ಬೇಡ, 1 ನಿಮಿಷ ಮುಚ್ಚಿಟ್ರಿ ಆಯ್ತು. ಪಲ್ಯ ಮುಗ್ದೆ ಹೋಗ್ತದೆ. ಸೊ ತೆಗಿಲತ್ತೀನಿ, ಲಿಡ್ ಓಪನ್ ಮಾಡ್ತೀನಿ. ಆಯ್ತು ನೋಡ್ರಿ. ಪಾಲಕ್ ಪನ್ನೀರ್ ಈಸ್ ರೆಡಿ. ಆಫ್ ಮಾಡ್ಲಿ ಗ್ಯಾಸ್. ಸೊ 2 ನಿಮಿಷ ಬಿಟ್ಟು ನೋಡ್ರಿ. ಎಕ್ಸಾಕ್ಟ್ 2 ನಿಮಿಷ ಬಿಟ್ಟಿನಿ. ಆಯ್ತು ಅಷ್ಟೇ ರೆಡಿ. ಸೊ ಇದು ಒಂದ್ಸಲ ಟ್ರೈ ಮಾಡ್ರಿ ನೀವು, ಮಸ್ತಾಗಿರ್ತದೆ ರೆಸಿಪಿ. ನಾವ್ರಿ ಸಿಂಪಲೇ ಟ್ರೈ ಮಾಡಿವಿ. ಏನು ಭೀ ಇದಕ್ಕೆ ಎಕ್ಸ್ಟ್ರಾ ಏನು ಭೀ ಹಾಕಿಲ್ಲ. ಮತ್ತು ಅದೇ ಉಳ್ಳಾಗಡ್ಡಿ, ಟಮಾಟ, ಪನ್ನೀರ್ ಮಸಾಲ, ಗರಂ ಮಸಾಲ, ಧನ್ಯ ಮಸಾಲ ಇಷ್ಟೇ. ಬಟರ್ ಇರಬೇಕಾಯ್ತು, ಇನ್ನೊಂದು ಸ್ವಲ್ಪ ಚಲೋ ಟೇಸ್ಟ್ ಆಗ್ತಿತ್ತು. ಆ್ಯಕ್ಚುಲಿ ನಮ್ಮ ಮನೆ ಸ್ಯಾಂಡ್ವಿಚ್ ಬರ್ಗರ್ ಅದು ಮಾಡ್ತೀವಲ್ಲ, ಸ್ವಲ್ಪ ಜಲ್ದಿ ಖಾಲಿ ಆಗ್ಯದ. ಸೊ ಆಯ್ತು ನೋಡ್ರಿ. ಅದು ಪಾಲಕ್ ಪನ್ನೀರ್ ಇಷ್ಟೇ. ಇಲ್ಲಿ ನನ್ನ ತಂಗಿ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತಾನ. ನಮ್ಮ ಮಮ್ಮಿ ಚಿತ್ರಾನ್ನ ಮಾಡಂತಂದ್ರೆ ಹೌದಲ್ಲ. ಸ್ವಲ್ಪ ಬೆಳಗ್ಗೆ ರೈಸ್ ಉಳಿದಿತ್ತಲ್ಲ, ಅದಕ್ಕೆ ಈಗ ಚಿತ್ರಾನ್ನ ಮಾಡಂತಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತಾಳಕಿ. ಆಯ್ತು ನೋಡ್ರಿ.
ಇದು ಆಮೇಲೆ ಊಟ ಮಾಡ್ತೀವಿ. ಇಷ್ಟೇ. ಇದು ನೀವು ಪರಾಟ ಜೊತೆಗೆ ಬಿ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗರಂ ಜೋಳದ ರೊಟ್ಟಿ ಜೊತೆ ಬಿ ತಿನ್ಬೋದು. ರೊಟ್ಟಿ ಹೆಂಗ್ ಬಿಡ್ಲಕ್ಕಾಗದು. ಮತ್ತೆ ಇದೇನ್ ರೊಟ್ಟಿ ಸಂಗಡ ತಿಂತಾರ. ನಾವು ಉತ್ತರ ಕರ್ನಾಟಕದವ್ರು ಹಿಂಗೆ ಇದೀವಿ ನಾವು. ವೆರೈಟಿ ಟ್ರೈ ಮಾಡ್ತೇವೆ. ರೈಸ್ ಜೊತೆ ಬಿ ತಿನ್ಬೋದು. ಗರಂ ರೈಸ್ ಇರ್ತದಲ್ಲ, ಅದ್ರ ಬಾಸುಮತಿ ರೈಸ್ ಜೊತೆ ಇನ್ನೂ ಟೇಸ್ಟ್ ಕೊಡ್ತೇವೆ. ಆಯ್ತಾ? ಆಯ್ತು ನೋಡ್ರಿ, ಇದು ಇತ್ತು ಇವತ್ತಿನ ಬ್ಲಾಗ್. ನಿಮಗೆ ಇದು ರೆಸಿಪಿ ನನ್ನ ತಂಗಿ ಮಾಡಿದ್ದು ಪನ್ನೀರ್ ಏನಂತ ಪಾಲಕ್ ಪನ್ನೀರ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಪ್ಲೀಸ್ ಆ್ಯಂಡ್ ಸಪೋರ್ಟ್ ಮಾಡ್ರಿ. ಯಾರೆಲ್ಲ ಹೊಸಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್. ಹಂಗೆಲ್ಲ ವಿಡಿಯೋಸ್ ನೋಡ್ರಿ, ಶಾರ್ಟ್ಸ್ ನೋಡ್ರಿ. ಓಕೆ, ಸೊ ಹೆಂಗಾಗ್ಯದ ಅಂತ ಕಮೆಂಟ್ ಮೇ ಮಾಡ್ರಿ. ಏನಾರ ಆ್ಯಡ್ ಮಾಡೋದಿತ್ತು, ಹಂಗೆ ಬೇರೆ ರೆಸಿಪಿ ಏನಾದ್ರು ಟ್ರೈ ಮಾಡೋದಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ. ಸೊ ಟ್ರೈ ಮಾಡ್ತೀವಂತ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ. ಶುಭರಾತ್ರಿ.